ನಮ್ಮ ಪಿಕ್ಚರು ಸೂಪರ್ ಹಿಟ್ ಆಗಬೇಕು, ಗೆಲುವಿನ ಹಾರ ನಮ್ಮ ಕುತ್ತಿಗೆ ಮೇಲೆ ಬೀಳಬೇಕು ಅಂತ. ಆ ಗೆಲುವಿನ ಹಾರ ಜಯಮಾಲಾನೇ ನಮ್ಮ ಅಧ್ಯಕ್ಷರಾಗಿ ಸಿಕ್ಕಿದ್ದಾರೆ ಅಂದ್ರೆ ಇದಕ್ಕಿಂತ ಸೂಕ್ತವಾದ ಒಬ್ರು ಅಧ್ಯಕ್ಷರಿರಕ್ಕೆ ಸಾಧ್ಯ. ಜಯಮಾಲಾ ಅವರೇ, ನಮ್ಮ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಬಂದಿರುವಂತಹ ಶ್ರೀ ಪ್ರಭಾಕರ್ ಅವರೇ, ಇಲ್ಲಿ ಸೇರಿರುವಂತ ಎಲ್ಲರೂ ಪ್ರತಿಯೊಬ್ಬರು ಅಂದ್ರೆ ಒಬ್ರಿಗಿಂತ ಒಬ್ರು. ಭಾರ್ಗವ್ ಅವರು ಇವತ್ತು ಪ್ರೆಸಿಡೆಂಟ್ ಆಗಿದ್ದಾರೆ. ನಾನು ಫಸ್ಟ್ ಫಿಲ್ಮ್ ಮಾಡಿದ್ದು ಆಕ್ಟ್ ಮಾಡಿದ್ದು ಮೌನಿಗಿದ್ದೆ, ರಿಲೀಸ್ ಆಗಿ ಸುಂದರ ಸುಬ್ರಹ್ಮಣ್ಯ. ಮೂರನೇ ನಾನು ಫಸ್ಟ್ ಟೈಮ್ 100th ಡೇ ಅಂತ ಒಂದು ಫಿಲ್ಮ್ ಮಾಡಿ ಕೈಯಲ್ಲಿ ಶೀಲ್ಡ್ ತಗೊಂಡಿದ್ದು ಅಂದ್ರೆ ಮನೆಯ ಮಂತ್ರಾಲಯ, ಭಾರ್ಗವ್ ಅವರು ಡೈರೆಕ್ಟ್ ಮಾಡಿದ್ರು. ಅವ್ರು ಬಂದಿದ್ದಾರೆ, ಕೆ ಚಂದ್ರಶೇಖರ್ ಮಾತಾಡ್ತಾರೆ, ಶೇಷಾದ್ರಿ ಅವರು ಮಾತಾಡ್ತಾರೆ. ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಮಾರ್ನಿಂಗ್. ಈಗ ಅಂದು ಇಂದು ಮುಂದು ತುಂಬಾ ದೊಡ್ಡ ಸ್ಪ್ಯಾನ್, ಅದು ಆಲ್ಮೋಸ್ಟ್ 1 ಶತಮಾನದ ಸ್ಪ್ಯಾನು. ಇದರಲ್ಲಿ ಬಹಳ ಮುಖ್ಯವಾದ ಏನು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಂದು ಅಂದ್ರೆ ಅದು ರಿವೈಂಡ್ ಬಟನ್ ರೀ, ರಿವೈಂಡ್ ಬಟನ್. ಮುಂದು ಅಂದ್ರೆ ಅದು ಫಾಸ್ಟ್ ಫಾರ್ವರ್ಡ್ ಬಟನ್. ಬಟ್ ಹಿಂದೂ ಇದೆಯಲ್ಲ ಅದು ಪ್ಲೇ. ಫಾಸ್ಟ್ ಫಾರ್ವರ್ಡ್ ರಿವೈಂಡ್ ಅನ್ನೋದು ಇದೆಯಲ್ಲ, ಹಿಂದಿಂದು ಅನ್ನೋದು ಅದನ್ನ ನಾವು ನೆನಪು, ಅದನ್ನ ನಾವು ಸಂಭ್ರಮಿಸ್ಬೋದು, ಅದರಿಂದ ಸ್ಫೂರ್ತಿ ತಗೋಬಹುದು. ಮುಂದು ಅನ್ನೋದು ಅದು ಒಂದು ಬೆಳಕಿನ ಭರವಸೆ, ಅದು ನಿರೀಕ್ಷೆಗಳು, ಕನಸು. ಬಟ್ ಪ್ಲೇ ಬಟನ್ ಇದೆಯಲ್ಲ, ಹಿಂದೂ ಇದೆಯಲ್ಲ, ಏನೇ ಬದಲಾವಣೆ ಆಗ್ಬೇಕಾದ್ರೂ ಅದು ಹಿಂದಾಗ್ಬೇಕು, ನಮ್ಮಿಂದ ಆಗ್ಬೇಕು, ಈಗಾಗ್ಬೇಕು, ಅದೇ ಸತ್ಯ. ಸೊ ವಾಟ್ ಇಸ್ ದ ಬೇಸಿಸ್? ಇದೆಲ್ಲದರ ಮಧ್ಯೆ ಅಂದು ಇಂದು ಮುಂದು ಸರ್ವಕಾಲಕ್ಕೂ ಮುಖ್ಯವಾದದ್ದು ಯಾವುದು ಅಂತ ಯೋಚನೆ ಮಾಡಿದ್ರೆ, ಈಗ ಪ್ಲೇ ಬಟನ್ ಒತ್ತೀವಲ್ಲ ರೀ, ಆ ಸಂಗೀತ ಬರುತ್ತಲ್ಲ, ಅದು ಬಹಳ ಇಂಪಾದ ಸಂಗೀತವಾಗಿರ್ಬೋದು, ಅಥವಾ ಸುಮಾರಾದ ಸಂಗೀತವಾಗಿರ್ಬೋದು, ಅಥವಾ ಬಹಳ ಕೆಟ್ಟ ಸಂಗೀತ ಇರ್ಬೋದು. ಏನ್ ಮ್ಯಾಟರ್ ಆಗುತ್ತೆ? ನೀವು ಆಯ್ಕೆ ಮಾಡಿದ್ರಲ್ಲ ಆ ಕ್ಯಾಸೆಟ್. ಸೊ ಮ್ಯಾಟರ್ ಆಗೋದು ಅಂದು ಇಂದು ಮುಂದು ಆಯ್ಕೆ. ಅಂದ್ರೆ ಆ ನಿರ್ದೇಶಕ ಯಾವ ಕಥೆಯನ್ನ ಆಯ್ಕೆ ಮಾಡಿಕೊಂಡ, ಆ ಕ್ಯಾಮರಾಮನ್ ಯಾವ ಶಾಟ್ ಅನ್ನ ಇಡಬೇಕು ಅಂತ ಆಯ್ಕೆ ಮಾಡಿಕೊಂಡ, ಆ ನಿರ್ಮಾಪಕರು ಈ ನಿರ್ದೇಶಕನ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಆ ವಿತರಕರು ಈ ಥಿಯೇಟರ್ ಇಲ್ಲಿ ರಿಲೀಸ್ ಆಗ್ಬೇಕು, ಈ ದಿನ ರಿಲೀಸ್ ಆಗ್ಬೇಕು ಅಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರು. ಈ ಆಯ್ಕೆಗಳಿದೆಯಲ್ಲ, ಫೈನಲಿ ಮ್ಯಾಟರ್ ಆಗೋದು ಅದು ದ ಕ್ರಿಯೇಟಿವ್ ಚಾಯ್ಸ್. ಒಬ್ಬ ಡೈರೆಕ್ಟರ್, ಒಬ್ಬ ಆಕ್ಟರ್ ಇದೆಲ್ಲ ಅದು ಜಾಸ್ತಿ ಆಯ್ತಪ್ಪ, ಸ್ವಲ್ಪ ಕಮ್ಮಿ ಮಾಡು, ದಟ್ ಇಸ್ ಗುಡ್ ಅಂತ ಫಿಕ್ಸ್ ಆಗ್ತಾರಲ್ಲ, ಆ ನಿರ್ಧಾರ ತಗೊಳ್ತಾರಲ್ಲ, that creative decision of the creative person is the base for everything. ಒಂದು ಫಿಲ್ಮ್ ಸೂಪರ್ ಹಿಟ್ ಆಗಿದೆ ಅಂದ್ರೆ ಅದು ಕಾರಣ ಆ ಕ್ರಿಯೇಟಿವ್ ಪರ್ಸನ್ ಆಯ್ಕೆ, ಆ ನಿರ್ಧಾರಗಳೆಲ್ಲ ಸೇರಿ ಒಂದು ಚಿತ್ರ ಆಗುತ್ತೆ. ಆ ನಿರ್ಧಾರ ನಾವು ಹೇಗೆ ಡಿಸೈಡ್ ಮಾಡ್ತೀರಿ? ಆ ನಿರ್ಧಾರ ಕಾರಣ ಏನು? ಅದು ಆ ವ್ಯಕ್ತಿಯ ಟೇಸ್ಟ್, ಆ ವ್ಯಕ್ತಿಯ ಅಭಿರುಚಿ, ಆ ವ್ಯಕ್ತಿಯ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ ಸಿಂಕ್ ಆದಾಗ ಆಡಿಯನ್ಸ್ ಇರುವಂತ ನಿರೀಕ್ಷೆ, ಆಡಿಯನ್ಸ್ಗೆ ಇರುವಂತ ರಹಸ್ಯವಾದ ಹಂಬಲಗಳು, ಅದಕ್ಕೆ ಈ ನಿರ್ದೇಶಕ ಅಥವಾ ನಿರ್ಮಾಪಕ ಅಥವಾ ಆರ್ಟಿಸ್ಟ್ ಅವರ ಡಿಸಿಷನ್ ಮ್ಯಾಚ್ ಆದಾಗ ಅದು ಸೂಪರ್ ಹಿಟ್ ಆಗುತ್ತೆ. ಅದೇ ಅವತ್ತು ಆಗಿರೋದು, ಇವತ್ತು ಆಗಿರೋದು, ಮುಂದೇನು ಅಷ್ಟೇ ಆಗೋದು. ಹಾಗಾಗಿ ಮ್ಯಾಟರ್ ಆಗೋದು ಏನು ಗೊತ್ತಾ ಸರ್? ಆ ಕ್ರಿಯೇಟಿವ್ ಪರ್ಸನ್ ನಿರ್ಧಾರ, ಆ ಕ್ರಿಯೇಟಿವ್ ಚಾಯ್ಸ್ ಒಂದು. ಇನ್ನೊಂದು ಅಂದು ಇಂದು ಮುಂದು ಯಾವತ್ತೂ ಮ್ಯಾಟರ್ ಆಗೋದು ಇನ್ನೊಂದು ವಿಷಯ. ಕಗ್ಗದಲ್ಲಿ ಬಹಳ ಚೆನ್ನಾಗಿ ಡಿ ವಿ ಜಿ ಅವರು, ಒಂದು ಎಲೆ ಹಸಿರಾಗಿದೆ, ಈ ಹಸಿರ ಕಾರಣ ಏನು? ಆ ಬೆಳಕ, ಆ ನೀರ, ಆ ಮಣ್ಣ, ಅಥವಾ ನೀನ ಅಂತ ಕೇಳ್ತಾರೆ. ಅಂದ್ರೆ ಪ್ರೇಕ್ಷಕ ನೀನಿಲ್ಲ ಅಂದ್ರೆ ಆ ಎಲೆ ಹಸಿರಾಗಿದ್ರೇನು, ಕೆಂಪಾಗಿದ್ರೇನು, ಹಳದಿಯಾಗಿದ್ರೇನ್ರಿ, ಮ್ಯಾಟರ್ ಆಗೋದು ನೋಡುಗ, ಕೇಳುಗ, ಆಡಿಯನ್ಸ್. ಅಂದು ಇಂದು ಮುಂದು ಆ ಆಡಿಯನ್ಸ್ ಇಲ್ಲ ಅಂದ್ರೆ, ಪ್ರೇಕ್ಷಕ ಇಲ್ಲ ಅಂದ್ರೆ ನಾವ್ ಏನ್ ಕ್ರಿಯೇಟ್ ಮಾಡಿ ಏನ್ರಿ ಯೂಸು? ಹಾಗಾಗಿ ಎರಡನೇ ಮಹಾಶಕ್ತಿ ಅಂದ್ರೆ ಆಡಿಯನ್ಸ್, ಕನ್ನಡ ಚಿತ್ರ ರಸಿಕ. ಹಾಗಾಗಿ ಈ ಎರಡು ಫೋರ್ಸಸ್ ನಾವು ರೆಸ್ಪೆಕ್ಟ್ ಮಾಡ್ತಾನೆ ಹೋಗ್ಬೇಕು. ಅಂದು ನಾವೆಲ್ಲ ಬಾಲ್ಯದಲ್ಲಿ, ಇವತ್ತಿಗೂ ನಾನು ನೋಡಿದಂತ ಮೊದಲನೇ ಚಿತ್ರ ಭೂತೈ ನಮಗ ಇವು, ಆ ಕೊನೆಯಲ್ಲಿ ಬಂದ ಪ್ರವಾಹ ನಾನು ಇವತ್ತವರೆಗೂ ಮರೆಯಕ್ಕಾಗಲ್ಲ. ಆಮೇಲೆ ನೋಡಿದ ಎರಡನೇ ಚಿತ್ರ ಭಕ್ತ ಕುಮಾರ, ಅಣ್ಣವರು ಆ ಕೈಯಲ್ಲಿ ಕತ್ತರಿಸ್ಕೊಂಡಿದ್ದು ವಿಠಲ ಅಂತ ಕಿರ್ಚಿದ್ದು ಇವತ್ತವರೆಗೂ ನೆನಪಿದೆ ನನಗೆ. ಆತರ ನಮ್ಮೆಲ್ಲರ ಬಾಲ್ಯಗಳನ್ನ ನೆನಪಿಸ್ಕೊಳ್ಳಿ ಸರ್. ನೀವು ಮಾಡಿದಂತ ಚಿತ್ರಗಳು ಆಕ್ಟ್ ಮಾಡಿ ಅದು ಬಿಟ್ಟಾಕ್ಬಿಡಿ.
ನಿಮ್ಮ ಬಾಲ್ಯದಲ್ಲಿ ನೀವು ನೋಡಿದಂತ ಚಿತ್ರಗಳು ಇವತ್ತವರೆಗೂ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿರುತ್ತಲ್ಲ, ಒಂದು ಫ್ರೇಮ್, ಒಂದು ಬ್ಯೂಟಿಫುಲ್ ಥಾಟ್, ಒಂದು ಅಭಿನಯ, ಒಂದು ಡೈಲಾಗ್, ಅದು ನಿಮ್ಗೆ ಇಲ್ಲ ಅಂದ್ರೆ ನಿಮ್ಮ ಬಾಲ್ಯ ಏನಾಗ್ತಿತ್ತು ಸರ್? ನನ್ನ ಬಾಲ್ಯ ಏನಾಗ್ತಿತ್ತು ಸಿನಿಮಾ ಇಲ್ಲ ಅಂದ್ರೆ? ಅದು ಬರೀ ಜಾಮೆಟ್ರಿ ಬಾಕ್ಸ್, ಒಂದು ರಬ್ಬರ್ ಬಾಲ್ ಅಷ್ಟೇ. ಈ ಜಾಮೆಟ್ರಿ ಬಾಕ್ಸ್, ರಬ್ಬರ್ ಬಾಲ್ ನ ದಾಟಿ ನನಗೆ ನಾಡದಾಣ ತೋರಿಸಿದ್ದು ಸಿನಿಮಾ, ನನಗೆ ಹಿಮಾಲಯನ ತೋರಿಸಿದ್ದು ಸಿನಿಮಾ, ನನಗೆ ಒಂದು ಸುಂದರವಾದ ಹುಡುಗಿಯನ್ನ ಕ್ಲೋಸ್ ಅಪ್ ಅಲ್ಲಿ ತೋರಿಸಿದ್ದು ಸಿನಿಮಾ. ಈ ಎಲ್ಲ ಅನುಭವಗಳು ನಮಗೆ ಸಿಕ್ಕಿದ್ದ ಕಾರಣನೇ ಈ ಮಾಯೆ ಸಿನಿಮಾ. ಆ ಅಂದಿನ ಸಿನಿಮಾ ನಮಗೆ ಕೊಟ್ಟಿದ್ದ ಅದುರಿ. ಎಲ್ಲದಕ್ಕಿಂತ ಮುಖ್ಯ ಎಸ್ಕೇಪಿಸಮ್. ನಮ್ಮ ರೊಟೀನ್, ನಮ್ಮ ದಿನಚರ ಮಧ್ಯೆ ಒಂದು ಎಸ್ಕೇಪ್ ಸಿಕ್ಕಿದ್ದು ಅಂದ್ರೆ ಸಿನಿಮಾದಿಂದ. ಎರಡನೇದು, ಅಂದಿನ ಸಿನಿಮಾ 1934 ಸರ್. 1934 ಅಲ್ಲಿ ಶುರುವಾಗಿದೆ. ಏಕೀಕರಣ ಆಗಿದ್ದು ಯಾವಾಗ? ದಶಕಗಳಾದ್ಮೇಲೆ. ಏಕೀಕರಣ ಆಗಕ್ ಮುಂಚೆ ಕನ್ನಡಿಗರೆಲ್ಲರನ್ನೂ ಒಂದುಗೂಡಿಸಿದಂತ ಶಕ್ತಿ ಅಂದ್ರೆ ಕನ್ನಡ ಚಿತ್ರರಂಗ. ಆ ಅದ್ಭುತವಾದ ಕೆಲಸ ಆಗಿದ್ದು ಅಂದಿನ ಸಿನಿಮಾದಿಂದ, ನಮ್ಮ ಹಿರಿಯರಿಂದ. ಮೂರನೇದು, ಇವತ್ತು ನಾವೆಲ್ಲ ಸಿನಿಮಾ ಮಾಡ್ತಾ ಇದೀವಲ್ಲ, ಅಷ್ಟು ಜನ ಸಿನಿಮಾ ಮಾಡ್ತಿದೀವಲ್ಲ, ಅದಕ್ಕೆಲ್ಲ ಕಾರಣ ಏನು? ಆ ಹಿರಿಯರು ಸರ್, ಆ ನಟರು, ಆ ನಿರ್ದೇಶಕರು, ಆ ನಿರ್ಮಾಪಕರು, ಆ ಅನುಭವ, ಅದರಲ್ಲಿ ನಾವು ಕಲಿತಂತ ವಿಷಯಗಳನ್ನ, ನಮ್ಮ ಧ್ವನಿಯನ್ನ ಮಿಕ್ಸ್ ಮಾಡಿದ್ವಿ, ನಮ್ಮ ಚಿತ್ರಗಳಾಗಿ, ಇಂದಿನ ಚಿತ್ರಗಳಾಗಿ ಆಗ್ತಿದೆ ಅಷ್ಟೇ. ಈ ಇಂದಿನ ಚಿತ್ರಗಳು ಎಲ್ಲದಕ್ಕೂ ಕಾರಣ ಅಂದಿನ ಆ ಚಿತ್ರಗಳು, ಆ ಹಿರಿಯರು. ಅದು ಅಂದು ಅಂದ್ರೆ ನೆನೆಸ್ಕೊಳ್ಳಿ ಸರ್, ಆ ನಟರು, ಒಬ್ಬ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು ನಟರು. ಈ ಕಡೆ ನಟಿಯರು ಲಕ್ಷ್ಮೀಬಾಯಿಂದ ಶುರು ಮಾಡ್ತೀರಾ, ಹರಿಣಿ ಅವರು, ಮುಂದೆ ಇದ್ದಂತ ಎಲ್ಲಾ ಶ್ರೇಷ್ಠರು, ಭಾರತೀಯವರು, ಕಲ್ಪನೆ, ಜಯಮಹಲ್ ಅವರು, ಎಷ್ಟು ಜನ, ಎಲ್ಲರ ಹೆಸರು ಹೇಳಕ್ಕೆ ಆಗಲ್ಲ. ನಿರ್ದೇಶಕರು, ನಿರ್ಮಾಪಕರು, ಒಬ್ಬರಿಂದ ಒಬ್ಬರು ಕೊಡುಗೆ, ನಿರ್ಮಾಪಕರು, ವಿತರಕರು, ಸಣ್ಣ ಸಣ್ಣ ನಾಯ್ತರದು. ಈ ಇಡೀ ಇದೊಂದು ಬಿಲ್ಡಿಂಗ್ ಅಂತ ನೀವು ಅನ್ಕೊಂಡ್ರೆ ಚಿತ್ರರಂಗ, ಒಂದೊಂದು ಇಟಿಕೆ, ಒಬ್ಬೊಬ್ರು ಚಿತ್ರರಂಗದಲ್ಲಿ ದುಡಿದಂತ ಪ್ರತಿಯೊಬ್ರು, ಆ ಮೇಕಪ್ ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು, ಡ್ರೈವರ್ ಇರ್ಬೋದು, ಆ ಪ್ರೇಕ್ಷಕರನ್ನ ಮನೆಯಿಂದ ಕರ್ಕೊಂಡ್ಬಂದು ವಾಪಸ್ ಮನೆಗೆ ಹೋಗ್ಬಿಡ್ತಾರಲ್ಲ ಆಟೋ ಡ್ರೈವರ್, ಅಲ್ಲಿವರೆಗೂ ಆ ಚೈನ್ ಇರುತ್ತೆ. ಆ ಚೈನ್ ಅಲ್ಲಿ ನಾವು ಸೇವೆ ಸಲ್ಲಿಸಿದಂತ ಎಲ್ರಿಗೂ, ಎಲ್ಲ ಹಿರಿಯರಿಗೂ, ಅಂದಿನ ಎಲ್ಲ ಹಿರಿಯರಿಗೂ ನಮ್ಮ ನಮನ ಸಲ್ಲೇಬೇಕು. ನಾವಾಗಿ ಕಾರಣ ಅವರು ಅಂದು. ಸೊ ಇಂದು ಏನಾಗಿದೆ ಸರ್? ಇಟ್ಸ್ ಅ ಬ್ಲಾಸ್ಟ್ ಆಫ್ ಆಂಬಿಷನ್. ಕನ್ನಡ ಚಿತ್ರರಂಗಕ್ಕೆ ಇದ್ದಂತ ಸಾಧ್ಯತೆಗಳನ್ನ ಅವತ್ತೂ ಇತ್ತದು, ಅಷ್ಟೇ ಶ್ರೇಷ್ಠವಾದ ಚಿತ್ರಗಳು ಅವತ್ತೂ ಮಾಡಿದ್ದಾರೆ. ಬಟ್ ಅದು ಅಲ್ಲಿಂದ ಬಿಲ್ಟ್ ಆಗ್ತಿದ್ದಂತ ಆತ್ಮವಿಶ್ವಾಸ ಎಲ್ಲ ಸೇರಿ ಇವತ್ತು ದೊಡ್ಡ ರೀತಿಯಲ್ಲಿ ಬ್ಲಾಸ್ಟ್ ಆಗಿ ಪ್ಯಾನ್ ವರ್ಲ್ಡ್ ಸಿನಿಮಾಗಳು ಕರ್ನಾಟಕದಿಂದ ಹೊರಗೆ ಬರ್ತಾ ಇದೆ. ಹಾಗಾಗಿ ಹಿಂದಿದೆಯಲ್ಲ, ಇಟ್ಸ್ ಅ ಸೆಲೆಬ್ರೇಷನ್ ಆಫ್ ಆಂಬಿಷನ್ ರೀ. ಕನ್ನಡದ ಚಿತ್ರ ಪ್ರಪಂಚದ ಮೂಲೆಗೆ ತಲುಪುತ್ತೆ ಅಂದ್ರೆ ಅದು ಇಂದು. ಎರಡನೇದು, ಇಲ್ಲಿ ಬಂದಿರುವಂತ OTT ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್, ಅದರಿಂದ ಏನಾಗಿದೆ, ಒಂದು ಡೆಮೋಕ್ರಟೈಸೇಷನ್ ಆಫ್ ಟ್ಯಾಲೆಂಟ್. ಮೈಸೂರಲ್ಲಿ ಇರುವ ಒಬ್ಬ ಹುಡುಗ 50 ಲಕ್ಷದಲ್ಲಿ ಚಿತ್ರ ಮಾಡಿ ಅದು ಮೆಕ್ಸಿಕೋಗೆ ತಲುಪುತ್ತೆ, ಪ್ರಪಂಚದ ಮೂಲೆಗೆ ತಲುಪುತ್ತೆ ಅಂದ್ರೆ ಅದು ಇಂದಿನ ಗೆಲುವು ಒಂದ್ ಕಡೆ. ಇನ್ನೊಂದ್ ಕಡೆ ಎಷ್ಟೊಂದು ವಿಷಯಗಳು ದೊಡ್ಡ ಪರದಿಂದ ಎಲ್ಲರೂ ಒಂದು ಸ್ಪೆಕ್ಟಕಲ್ ಕಡೆ ಗಮನ ಹಾರಿಸ್ತಾ ಇದ್ದೀರಾ, ಅದು ಬೇಕಾ? ಅಮೆರಿಕ ಡೈಲಾಗ್ ಇತ್ತು, ಮನುಷ್ಯರು ಬೇಕಾಗಿರೋದು ಬೇರುಗಳು. ಇಲ್ಲಿನ ಸತ್ವನ ಹೀರಿ ಇಲ್ಲಿ ಪದ ಕೊಡ್ಬೇಕು ಅಂತ ನನ್ನ ಕ್ಯಾರೆಕ್ಟರ್ ಹೇಳಿದ್ರೆ ಇನ್ನೊಬ್ಬ ಹೇಳ್ತಾನೆ, ಇಲ್ಲ ಮನುಷ್ಯ ಹಾಡ್ಬೇಕು, ಅವನು ಎಲ್ಲ ಕಡೆ ಹಾಡ್ಬೇಕು, ರೆಕ್ಕೆಗಳು ಮುಖ್ಯ ಅಂತ. ಆಗ ಹೀರೋಯಿನ್ ಹೇಳ್ತಾಳೆ, ರೆಕ್ಕೆ ಬೇರು ಎರಡೂ ಇರಕ್ ಸಾಧ್ಯ ಇಲ್ವಾ ಅಂತ. ಅದು ಈಗ ಬೇಕಾಗಿರೋದು. ನಿಮ್ಮ ತನವನ್ನ ಬಿಡದೆ, ನಿಮ್ಮ ಮಣ್ಣಿನ ಶಕ್ತಿಯನ್ನ ಮರೆಯದೆ, ನಿಮ್ಮ ಬೇರುಗಳನ್ನ ಮರೆಯದೆ ರೆಕ್ಕೆ ಇಟ್ಕೊಂಡು ಹಾರಕ್ಕೆ ಆಗುತ್ತೆ. ಅದನ್ನ ದಯವಿಟ್ಟು ಮಾಡಬೇಕು ಇಂದಿನ ಪೀಳಿಗೆ. ಮುಂದೆ ಇರೋದು ಮೂರೇ ವಿಷಯ, AI ಅಷ್ಟೇ. ಬರ್ತಾ ಇರುವಂತ ವಿಷಯ ನಾವು ಇಲ್ಲ ನೋಡಿದೀವಲ್ಲ ಸರ್. ಸೈಲೆಂಟ್ ಸಿನಿಮಾ ಇಂದ ಟಾಕಿ ಆಯ್ತು, ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಆಯ್ತು, ಡಾಲ್ಬಿ ಬಂತು, ಡಿಜಿಟಲ್ ಬಂತು, 70mm ಸಿನಿಮಾಸ್ಕೋಪ್. ಮರ್ತ್ಬಿಡಿ, ಇದೆಲ್ಲದಕ್ಕಿಂತ ದೊಡ್ಡ ರೆವಲ್ಯೂಷನ್ AI. ಎಲ್ಲವನ್ನು ಬದಲಾಯಿಸುತ್ತಿದ್ದು, ಎಲ್ಲವನ್ನು ಉಲ್ಟಾ ಪಲ್ಟಾ ಮಾಡುತ್ತಿದ್ದು, ಅಂಡ್ ಅತಿ ಶೀಘ್ರದಲ್ಲಿ ಮಾಡುತ್ತಿದ್ದು. ಹಾಗಾಗಿ ಬಹಳ ಗಮನವಾಗಿರ್ಬೇಕಾಗಿರುವಂತ ಕ್ಷಣ ಇದು. ಏನಾಗ್ತಿದೆ, ನೀವು ಕಾನ್ವರ್ಸೇಷನ್ ನೋಡ್ತಾ ಇದ್ದೀರಲ್ಲ ಎಲ್ಲಾ ಕಡೆ, ನಾನು ಪಾರ್ಟಿಲಿ ಹೋಗ್ತೀನಿ, ಆ ಕಡೆ ಹೋಗ್ತೀನಿ, ಬರ್ತಾ ಇರುವಂತ ವರ್ಡ್ಸ್ ಏನ್ ಸರ್? ಇತ್ತೀಚೆಗೆ ಕಾನ್ವರ್ಸೇಷನ್ ಬರ್ತಿರುವಂತ ವರ್ಡ್ಸ್ ಏನು? ChatGPT, ಕ್ಲಾಡ್, ಸೋರಾ, ಡೀಪ್ಸೀಕ್, ಡೀಪ್ ಫೇಕ್. ಈ ಕಡೆ ಹೋದ್ರೆ ರನ್ವೇ, ಅದು ಹಿಗ್ಸ್ ಫೀಲ್ಡ್, ಇಷ್ಟೇ ಬರ್ತಾ ಇದೆಯಲ್ಲ. 11 ಲ್ಯಾಬ್ಸ್ ಅಂತೆ, ವಾಯ್ಸ್ ಕ್ಲೋನಿಂಗ್ ಅಂತೆ, ಡಿಜಿಟಲ್ ಡೂಪ್ ಅಂತೆ. ಹೌ ಡು ಯು ಹ್ಯಾಂಡಲ್ ಆಲ್ ದಿಸ್?
ಪ್ರೀ ಪ್ರೊಡಕ್ಷನ್ ಅಲ್ಲಿ ನಿಮ್ಮ ಶಾರ್ಟ್ ಡಿವಿಷನ್ ಆಗಲಿ, ಸ್ಟೋರಿ ಬೋರ್ಡ್ ಆಗಲಿ, ಡೈಲಾಗ್ ಆಗಲಿ, ಸ್ಟೋರಿ ಡಿಸ್ಕಷನ್ ಆಗಲಿ, ಎಲ್ಲವೂ ಎ ಮೂಲಕ ಆರಾಮಾಗಿ ಮಾಡ್ಬೋದು. ಡಿ-ಏಜಿಂಗ್ ಆರಾಮಾಗಿ ಈಗಲೇ ಮಾಡ್ತಾ ಇದ್ದಾರೆ ಆನ್ ದಿ ಸ್ಪಾಟ್. ಇದೇ ವರ್ಷ ಈ ವಯಸ್ಸಿನ ರಮೇಶ್ ಇಲ್ಲಿ ಮಾತಾಡ್ತಿದ್ದಾನೆ, ಈ ಮುಖವನ್ನು 40 ವರ್ಷ ರಮೇಶ್ ಈಗಲೇ ಮಾಡ್ಬೋದು, ತಕ್ಷಣ ಮಾಡ್ಬೋದು. 20 ವರ್ಷ ರಮೇಶ್ ಮಾತಾಡ್ತಾರೆ, ಇಲ್ಲೇ ಮಾಡ್ಬೋದು. ಆ ಥರ ಆಗಿದೆ. ಇಡೀ ಒಂದು ಚಿತ್ರವನ್ನ ಒಬ್ಬನೇ ಮನುಷ್ಯ $450 ಅಲ್ಲಿ 9 ತಿಂಗಳಲ್ಲಿ ಮಾಡಿ ಅಮೆಜಾನ್ ಪ್ರೈಮ್ ಮೇಲೆ ಹಾಕಿದ್ದಾನೆ. ಒಬ್ಬನೇ 100 ಜನ 100 ದಿನ ಮಾಡುವಂತ ಕೆಲಸವನ್ನ ಒಬ್ಬ ಮಾಡ್ತಾರಂದ್ರೆ ಆ ಟೆಕ್ನಾಲಜಿ ಲೆವೆಲ್ ಏನು. ಹಾಗಾಗಿ ಈಗ ನಡೀತಿರೋ ವಿಷಯಗಳಿದೆಯಲ್ಲ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಒಂದು ದೊಡ್ಡ ಲಾರಿ, ಓವರ್ಲೋಡೆಡ್ ಲಾರಿ ಏನ್ ಹೆಸರಲ್ಲಿ ಬರ್ತಾ ಇದೆ. ಅದನ್ನ ತಡೆಯಕ್ಕಾಗಲ್ಲ, ಎದುರು ನಿಂತ್ಕೊಳ್ಳಿ ಅಂತೆಲ್ಲ ಹೇಳಕ್ಕಾಗಲ್ಲ. ಜಾಣ್ಮೆಯಿಂದ ಡ್ರೈವರ್ ಸೀಟ್ ಅಲ್ಲಿ ಕೂರ್ಬೇಕು, ಆ ಲಾರಿಯನ್ನು ನೀವು ಹ್ಯಾಂಡಲ್ ಮಾಡಬೇಕು. ಮಾಡಿದ್ರೆ ನೀವು ಎಲ್ಲಿ ತಲುಪಬೇಕು ಅಲ್ಲಿ ಇನ್ನಷ್ಟು ವೇಗವಾಗಿ ತಲುಪ್ತೀರಾ, ಇನ್ನಷ್ಟು ಎಫೆಕ್ಟಿವ್ ಆಗಿ ತಲುಪ್ತೀರಾ. ದಟ್ ಇಸ್ ದ ಓನ್ಲಿ ವೇ. ಆದಷ್ಟು ಬೇಗ ಎಷ್ಟು ಬೇಗ ಅಳವಡಿಸ್ಕೊಳ್ತಿರೋ, ಎಷ್ಟು ಜಾಣ್ಮೆಯಿಂದ ನಿಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ತಿರೋ ಅಷ್ಟು ಸೇಫ್ ಆಗ್ತೀವಿ. ಹಾಗಾಗಿ ಜಂಪ್ ಆನ್ ದಿ AI ವ್ಯಾಗನ್, ಆಲ್ ಆಫ್ ಯು ಪ್ಲೀಸ್. ಅಸೋಸಿಯೇಟೆಡ್ ಟ್ರಬಲ್ಸ್ ಇರುತ್ತೆ. ನನ್ನ ಡಿಜಿಟಲ್, ಈಗ ನಂದು ಅಡ್ವರ್ಟೈಸ್ಮೆಂಟ್ ಕಾಂಟ್ರಾಕ್ಟ್ಸ್ ನಾನೇ ಹಾಕೋ ಶುರು ಮಾಡ್ಬಿಟ್ಟಿದ್ದೀನಿ. ನೋ ಡಿಜಿಟಲೈಸೇಷನ್ ಆಫ್ ರಮೇಶ್ ಅರವಿಂದ್ ವಿತೌಟ್ ಮೈ ಪರ್ಮಿಷನ್ ಅಂತ. ಆ ಥರ ಕಾಪಿರೈಟ್ ಇಶ್ಯೂಸ್ ಶುರು ಆಗುತ್ತೆ. ಯಾವುದೇ ಒಂದು AI ಬಂದ್ರು, AI ಜನರೇಟೆಡ್ ವಿಡಿಯೋ ಇದು, AI ಜನರೇಟೆಡ್ ಕಂಟೆಂಟ್ ಇದು ಅಂತ ಒಂದು ಸಣ್ಣ ವಾಟರ್ ಮಾರ್ಕ್ ಅಟ್ ಲೀಸ್ಟ್ ಇರಬೇಕು. ಇಲ್ಲಾಂದ್ರೆ ನಾನ್ ಮಾಡಿದ್ಯಾವುದು, AI ಮಾಡಿದ್ಯಾವುದು ಗೊತ್ತೇ ಆಗೋದಿಲ್ಲ. ಆ ಥರ ವಿಷಯಗಳು ನಡೀಲೇಬೇಕಾಗತ್ತೆ. ಇನ್ನು ನಮ್ಮ ದೈಜಿ ಚಿತ್ರದ ಕೊನೆ ಸೀನ್ ಏನ್ ಮಾಡಕ್ ಟ್ರೈ ಮಾಡಿದ್ವಿ, ಬಟ್ ಒಂದು ಶಾರ್ಟ್ ಅಲ್ಲಿ ನನ್ನ ಮುಖ ಇರೋ ತರ ಇನ್ನೊಂದು ಶಾರ್ಟ್ ಅಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಕನ್ಸಿಸ್ಟೆಂಟ್ ಆಗಿ ಒಂದು ಇಡೀ ಚಿತ್ರವನ್ನ 2 ಗಂಟೆ ಕಾಲ AI ಮಾಡಕ್ಕಾಗತ್ತಂದ್ರೆ ಅತಿ ಶೀಘ್ರದಲ್ಲಿ ಆಗ್ಬಿಡ್ತಾರೆ. ನಾವು ಅನ್ಕೊಂಡಿರೋಷ್ಟು ಟೈಮೇ ನಮಗಿಲ್ಲ. ಸ್ಪೀಡ್ ಅಟ್ ವಿಚ್ AI ಇಸ್ ಗೋಯಿಂಗ್ ಅಲ್ಲ, ಆ ಸ್ಪೀಡ್ ಅಂದ್ರೆ ಅದು ಚಿತ್ರ ಚೆನ್ನಾಗಿದೆಯೋ ಕೆಟ್ಟದಾಗಿದೆಯೋ ಅದು ಬೇರೆ ವಿಷಯ. ಬಟ್ ನಂಬರ್ ಆಫ್ ಫಿಲ್ಮ್ಸ್ ಎಷ್ಟು ಬರುತ್ತೆ ಅಂದ್ರೆ ಅದ್ರಲ್ಲಿ ಕೆಲವು ಚೆನ್ನಾಗಿರುತ್ತೆ, ಕೆಲವು ಸುಮಾರಾಗಿರುತ್ತೆ, ಹಲವು ಕೆಟ್ಟದಾಗಿರುತ್ತೆ. ಬಟ್ ಅಷ್ಟು ಕ್ವಾಂಟಿಟಿ ಒಳಗೆ ಬಂದ್ಬಿಟ್ರೆ ಇಂಡಸ್ಟ್ರಿ ಒಳಗೆ ಇಡೀ ಎಕನಾಮಿಕ್ಸ್ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಬಿ ಕೇರ್ಫುಲ್. ದಟ್ ಇಸ್ ವಾಟ್ AI ವಿಲ್ ಬಿ ಅಬೌಟ್. ಈ 3 ವಿಷಯಗಳು ಅಂದು ಇಂದು ಮುಂದು ನಡೆದಿದೆ. ಈಗ ಆಗಬೇಕಿರೋದೇನು, ಈಗ ಆಗ್ಬೇಕಾಗಿರೋದು ಒಂದು, ಎಲ್ಲ ಕಡೆ ಅದೇ ಆಗುತ್ತೆ. ಟೇಕ್ ಆಫ್ 2 cities ಅಂತ ಚಾರ್ಲ್ಸ್ ಡಿಕನ್ ಒಂದು ಬುಕ್ ಬರೆದ್ರೆ ಅದರ ಓಪನಿಂಗ್ ಲೈನ್ ಅದನ್ನೇ ಹೇಳ್ತಾನೆ, ದಿಸ್ ಇಸ್ ದ ಬೆಸ್ಟ್ ಆಫ್ ಟೈಮ್ಸ್, ದಿಸ್ ಇಸ್ ದ ವರ್ಸ್ಟ್ ಆಫ್ ಟೈಮ್ಸ್ ಅಂತ. ಇದಕ್ಕಿಂತ ಅತ್ಯುತ್ತಮವಾದ ಕಾಲ ಇನ್ನೊಂದಿಲ್ಲ, ಇದಕ್ಕಿಂತ ಅತಿ ಕೆಟ್ಟವಾದ ಕಾಲ ಇನ್ನೊಂದಿಲ್ಲ. ಇದೇ ಬೆಳಕಿನ ಋತು, ಇದೇ ಕತ್ತಲೆಯ ಋತು. ಇಲ್ಲಿ ನನ್ನ ಮುಂದೆ ಎಲ್ಲವೂ ಇದೆ, ಇಲ್ಲಿ ನನ್ನ ಮುಂದೆ ಏನೂ ಇಲ್ಲ ಅನ್ನೋದೇ ಪ್ರತಿಯೊಂದು ಕಾಲದ ಸಾರಾಂಶ. ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ, ಆ ಕಾಲದಲ್ಲಿ ಅದನ್ನೇ ಹೇಳ್ತಾ ಇದ್ರು, ಮುಂದಿನ ಕಾಲದಲ್ಲಿ ಅದನ್ನೇ ಹೇಳ್ತಿದ್ರು. ಅದೇ ಸತ್ಯ. ಹಾಗಾಗಿ ವಿ ಜಸ್ಟ್ ಅಕ್ಸೆಪ್ಟ್ ಟೈಮ್ ಆಸ್ ಇಟ್ ಇಸ್. ಆಟೋ ಕರೆಕ್ಟ್ ಅಂಡ್ ಬ್ಯೂಟಿ ಇರೋದು ಆಕ್ಷನ್ ಅಲ್ಲಿ. ನಮ್ಮ ಇಡೀ ಚಿತ್ರರಂಗ ನಡೀತಾ ಇರೋದೇ ಆಕ್ಷನ್ ಅನ್ನೋ ಪದದ ಮೂಲಕ. ಹಾಗಾಗಿ ನೀವು ಅಂದ್ಕೊಂಡಿರುವಂತ ಎಲ್ಲ ವಿಷಯಗಳು ದಯವಿಟ್ಟು ಕಾರ್ಯರೂಪಕ್ಕೆ ತನ್ನಿ. ಅದು ಎಲ್ಲದಕ್ಕಿಂತ ಮುಖ್ಯ, ಆಕ್ಷನ್. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.